ಏನು ಕರ್ನಾಟಕದಲ್ಲಿ ಥಗ್ ಲೈಫ್ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ ಅಂದರೆ ಬ್ಯಾನ್ ನಿಶ್ಚಿತ. ಕಮಲ್ ಹಾಸನ್ ವಿರುದ್ಧ ಕೆರಳಿ ಕೆಂಡವಾಗ್ತಾ ಇದೆ ಕನ್ನಡ ಪರ ಸಂಘಟನೆಗಳು. ಕಮಲ್ ಹಾಸನ್ಗೆ ಇವತ್ತೇ ಡೆಡ್ಲೈನ್ ಕೊಟ್ಟಿದ್ದಾರೆ. ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಸಭೆ ಕೂಡ ನಡೆಯುತ್ತೆ. ಈ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿದ್ರೆ ಸಿನಿಮಾ ರಿಲೀಸ್, ಕ್ಷಮೆ ಕೇಳಲಿಲ್ಲ ಅಂದರೆ ಸಿನಿಮಾ ರಿಲೀಸ್ಗೆ ಬಿಡಲ್ಲ. ಈಗಾಗಲೇ ಎಚ್ಚರಿಕೆಯನ್ನು ಕನ್ನಡ ಪರ ಸಂಘಟನೆಗಳು ಕೊಟ್ಟಿವೆ. ಕರ್ನಾಟಕದ ಥಗ್ ಲೈಫ್ ವಿತರಕರ ನಿರ್ಧಾರ ಏನಾಗುತ್ತೆ? ಈಗಾಗಲೇ ಸಿನಿಮಾ ತಂಡದ ಜೊತೆ ವಿತರಕರು ಮಾತಾಡಿದರೆ ಕ್ಷಮೆ ಕೇಳಲ್ಲ ಅಂತ ಕಮಲ್ ಹಾಸನ್ ಉದ್ದಟತನವನ್ನು ತೋರಿಸ್ತಾ ಇದ್ದಾರೆ. ನಿಲ್ಲಿಸ್ತಾರ ಥಿಯೇಟರ್ ಮಾಲೀಕರು ಹಾಗಾದರೆ ಸಿನಿಮಾವನ್ನು? ಫಿಲ್ಮ್ ಚೇಂಬರ್ ಸಭೆ ಬಳಿಕ ಮಹತ್ವದ ನಿರ್ಧಾರ. ಇಲ್ಲಿ ಅಡಕತ್ತರಲ್ಲಿ ಸಿಗಾಕೊಂಡಿರೋರು ಸಿನಿಮಾ ವಿತರಕರು. ಅಂದರೆ ಅದನ್ನು ಡಿಸ್ಟ್ರಿಬ್ಯೂಷನ್ಗೆ ತೊಗೊಂಡಿರ್ತಾರಲ್ಲ, ಇಷ್ಟಿಷ್ಟು ಕೋಟಿ ಇಷ್ಟಿಷ್ಟು ಲಕ್ಷ ಅಂತ. ಈಗ ಏನು ಮಾಡ್ತಾರೆ ಗೊತ್ತಿಲ್ಲ. ಇವ್ರದ್ದು ಈ ಹೆಡ್ ವೇಟ್ಗಳು ಹಿಂಗೆ ಮುಂದುವರಿಯುತ್ತಾ, ದಿಮಾಕು ಹಿಂಗೆ ಮುಂದುವರಿಯುತ್ತಾ, ಅಥವಾ ಕ್ಷಮೆ ಕೇಳ್ತಾರಾ? ಕೇಳಿದ್ರೆ ವಾಟ್, ಕೇಳಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಮುಂದಕ್ಕೆ? ಎರಡೂ ಪ್ರಶ್ನೆ ಇದೆ. ಕೇಳಿದ್ರೆ ಹಾಗಾದರೆ ಸಿನಿಮಾ ರಿಲೀಸ್ ಆಗುತ್ತಾ? ಸಿನಿಮಾ ರಿಲೀಸ್ ಆದರೂ ಇಷ್ಟೆಲ್ಲ ಉದ್ದಟತನ ಮಾಡಿಕೊಂಡು ಇಲ್ಲಿ ತನಕ ಎಳ್ಸಾಡಿ ಆಗ ಸಿನಿಮಾವನ್ನು ಕರ್ನಾಟಕದಲ್ಲಿ ಜನ ನೋಡ್ತಾರಾ? ಸಿನಿಮಾ ರಿಲೀಸ್ ಆದರೂ ಜನ ನೋಡ್ತಾರಾ? ಒಂದು ಪ್ರಶ್ನೆ ಬರಬೇಕಾಗಿರೋದು ಅಥವಾ ಚರ್ಚೆ ಆಗಬೇಕಾಗಿರೋದು, ಸಿನಿಮಾ ಬರಲಿಲ್ಲ ಅಂದರೆ ನಾವು ನೋಡೋಕ್ಕಾಗಲ್ಲ ಬಿಡಿ, ಬಂದರೆ ನೋಡ್ತಾರಾ ಜನ? ಕನ್ನಡದ ಬಗ್ಗೆ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಅದಾದ್ಮೇಲೆ ನಾನು ಸಾರಿ ಕೇಳಲ್ಲ ಅಂತೆಲ್ಲ ಅಂದ್ರಲ್ಲ, ಅದಾದ್ಮೇಲೂ ಸಿನಿಮಾ ರಿಲೀಸ್ ಆದರೂ ಕೂಡ ಜನ ನೋಡ್ತಾರಾ? ಇದು ಪ್ರಶ್ನೆ ಮಾಡಬೇಕಾಗಿರೋದು ನಾವು.